ಅಘೋರಿಗಳು ಬಟ್ಟೆ ಹಾಕ್ತಾರೆ. ಅದು ಕೆಲವೊಂದು ಟೈಮು ಪೂಜೆ ಪುನಸ್ಕಾರಗಳ ಟೈಮ್ನಲ್ಲಿ ನಿರ್ವಾಣದಲ್ಲಿ ಇರ್ತಾರೆ. ಅಂದರೆ ಇವಾಗ ಸಾಮಾನ್ಯವಾಗಿ ಸಿಟಿಗಳಲ್ಲಿ ಗೋರಿಗಳು ಜಾಸ್ತಿ ಕಂಡು ಬರುತ್ತೆ. ಈ ನಮ್ಮ ಹಳ್ಳಿಗಳ ಕಡೆ ಆಯಿತು ಅಂತ ಅಂದರೆ ಅದನ್ನೇ ಮಣ್ಣು ಮಾಡಿರ್ತಾರಲ್ಲ, ಅದ್ರ ಮೇಲೆ ಕೂತ್ಕೊಂಡು ಒಂದು ಜಪ ಅನುಷ್ಠಾನಗಳನ್ನು. ಯಾವ ಥರ ಮೇಡಮ್ ಇದು ಯಾವ ಥರ ವಿದ್ಯೆ ಅಂದರೆ ಇದು ನಮ್ಮ ಶಕ್ತಿಗಳನ್ನ ಹೆಚ್ಚಿಸ್ಕೊಳ್ಳೋದು, ಸಾಧನೆ ಮಾಡೋದು. ಸಾಧನೆ. ಯಾವ ದೇವ್ರನ್ನ ಇದು ಸಾಧನೆ ಮಾಡೋದು? ಕಾಳಿ, ಶ್ಮಶಾನ ಕಾಳಿ ಅಮ್ಮನವರು ಮಾಡಿದ್ರೆ ರುದ್ರನ್ನು ಮಾಡ್ಬೋದು, ಅಘೋರನ್ನು ಮಾಡ್ಬೋದು. ಮಾಡಿದ್ದೀರಾ ನೀವು? ನಾನು ಮಾಡಿದ್ದೀನಿ ಸರ್. ಯಾವ ಥರ ಅನುಭವ ತೆಚ್ಚಿ? ಆ ಅನುಭವ ಅಂತ ಅಂದರೆ ನಮ್ಮ ಮೊದಲನೇ ಬಾರಿ ಕಂಡಂಥ ಅನುಭವ ಏನಪ್ಪ ಅಂತ ಅಂದರೆ, ನಾವು ಅನುಷ್ಠಾನಕ್ಕೆ ಕುಂತ್ಕೊಂಡಾಗ ಯಾರೋ ನಮ್ಮವರೇ ಬಂದು ಕರೆದಂಗೆ ಆಗುತ್ತೆ. ಅಂದರೆ ನೀವು ಕಣ್ಣು ಮುಚ್ಚಿರ್ತೀರ, ಕಣ್ಣು ಬಿಟ್ಟಿರಲ್ಲ, ಆಗ ಯಾರೋ ನಿಮ್ಗೆ ಸಂಬಂಧಿಕರು ಕರೀತಾವ್ರೆ, ಆ ವಾಯ್ಸ್ ಕೇಳಿಸುತ್ತೆ ನಿಮಗೆ? ವಾಯ್ಸ್ ಕೇಳಿಸುತ್ತೆ. ಕೇಳಿಸ್ದಾಗ ತಿರುಗಿ ನೋಡ್ಬಿಟ್ಟು ಸುತ್ತಮುತ್ತ ಎಲ್ಲೋ ಇಲ್ಲೇ ಕೂಗ್ದಂಗೆ ಆಯ್ತಲ್ಲ ಅಂತ ಆ ಟೈಮ್ನಲ್ಲಿ ನಾವು ಬಿಟ್ಟರೆ ಸಾಧನೆ ಅಷ್ಟಕ್ಕೆ ಡ್ರಾಪ್. ದೀಪದ ಬೆಳಕಲ್ಲೇ ನೋಡಿ, ದೀಪದ ಬೆಳಕು, ಕರೆಂಟ್ ಬೆಳಕಾಗಲಿ. ನಾನು ಎಷ್ಟೋ ದಿನ ಕರೆಂಟ್ ಬೆಳಕಲ್ಲಿ ನೋಡೋಕೆ ಹೋಗಿದ್ದೀನಿ, 3 ಬಲ್ಪು ಬರ್ನಲ್ಲ. ಹೌದಾ? ಅನುಭವ ಆಗಿದೆ? ಅನುಭವ ಆಗೋಗಿದೆ. ನಾನು ನೋಡೋಣ ಅಂದ್ಬಿಟ್ಟೆ ಹಾಕಿದ್ದೀನಿ. ಮತ್ತೆ ಇನ್ನೊಂದು ದಿನ ಓಪನ್ ಮಾಡಿದಾಗ ಕೆಲವು ಯಂತ್ರಗಳನ್ನು ಬರ್ಕೋಬೇಕಾಗಿತ್ತು, ಬರೋದು ಅವತ್ತು ಹಾಗೆ ಆಯಿತು. 3ನೇ ಸತಿಗೆ ಏನು ಮಾಡಿದೆ, ಇದು ಅಬ್ಸರ್ವ್ ಮಾಡಲೇಬೇಕಲ್ಲ ಅಂತ ಅಂದ್ಬಿಟ್ಟು ಬಲ್ಪ್ ಹಾಕ್ತೆ. ಬಲ್ಪ್ ಹಾಕ್ಬಿಟ್ಟು ಓಪನ್ ಮಾಡಿದೆ. ಅದು ಏನು ವೈಬ್ರೇಷನ್ ಇದೆ ಆಫ್. ಹೊಸ ಬಲ್ಪ್ಗಳು. ನಮಸ್ಕಾರ ವೀಕ್ಷಕರೇ. ಮೇಡಮ್, ಈಗ ನೀವು ಅಘೋರಿ, ಸೊ ಈ ಒಂದು ಸಾಧನೆಗಳ ಬಗ್ಗೆ ಮಾತಾಡ್ತಾ ಬಂದ್ರಿ. ಸೊ ನಮಗೊಂದು ಕುತೂಹಲ. ಸೊ ಸಾಮಾನ್ಯವಾಗಿ ಅಘೋರಿ ಅಂದ ಕೂಡಲೇ ಅವರು ಇವು ಕಾಶಿ ಆಗ್ಬೋದು, ಇಲ್ಲ ಉತ್ತರ ಭಾರತ ಕಡೆ ನಾವು ನೋಡಿದಾಗ ಜೆಂಟ್ಸ್ನ ನಾವು ತುಂಬ ನೋಡಿದ್ದೀವಿ. ಅವರು ನಿರ್ವಾಣ ಸ್ಥಿತಿಗಳು, ಬಟ್ಟೆಗಳು ಕಮ್ಮಿ, ಸೊ ಇವೆಲ್ಲನೂ ನೋಡಿರ್ತೀವಿ. ಲೇಡೀಸು ತುಂಬ ಕಡಿಮೆ ಈ ಅಘೋರಿ ಪದ್ಧತಿಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದು. ಈಗೀಗ ಮಾಡ್ಕೋತಾ ಇದ್ದಾರೆ, ಕೆಲವರು ಈಗಲೂ ಕಾಣಿಸ್ತಾವ್ರೆ. ಸೊ ಇದು ನಿಮ್ಮ ಒಂದು ಸಾಧನೆಗಳು, ಯಾಕಂದರೆ ಈ ಒಂದು ಪದ್ಧತಿ ಸ್ಮಶಾನದಲ್ಲಿ ಬೂದಿ ಬಳ್ಕೊಳ್ಳೋದು ಇವೆಲ್ಲನೂ ನಾವು ವಿಡಿಯೋಗಳಲ್ಲಿ ನೋಡಿದ್ದೀವಿ, ಅಘೋರಿಗಳು ಹಿಂಗಿರ್ತಾರೆ ಅಂದ್ಬಿಟ್ಟು. ಸೊ ನಿಮಗೆ ಅವ್ರಿಗೆ ವ್ಯತ್ಯಾಸಗಳು ತುಂಬ ಕಾಣಿಸ್ತಾ ಇದೆ, ನೀವು ಆ ಥರ ಕಾಣಿಸ್ತಾ ಇಲ್ಲ. ಸೊ ಅವ್ರು ಯಾಕೆ ಆ ಥರ ಪದ್ಧತಿ ಕ್ಯಾರಿ ಮಾಡ್ತಾವ್ರೆ? ಸೊ ನೀವು ನಾರ್ಮಲ್ ಮನುಷ್ಯರು, ನಾರ್ಮಲ್ ವ್ಯಕ್ತಿ, ಇವಾಗ ನಮ್ಮ ಸಮಾಜದಲ್ಲಿ ಹೆಂಗೆ ಇದ್ದೀರಾ, ಸೊ ಆ ಥರ ಇದ್ದೀರಾ. ಸೊ ಇದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಹಿಂಗೂ ಇರ್ಬೋದಾ? ಸರ್, ಹಿಂಗೂ ಇರ್ಬೋದು. ಅವರು 24 ಗಂಟೆನೂ ಪೂಜೆ ಪುನಸ್ಕಾರಗಳು ಅದರಲ್ಲಿ ಇರ್ತಾರೆ. ನಮ್ದು ಇದೆ, ನಮ್ದೊಂದು ಲಿಮಿಟ್ ಇದೆ. ಏಕೆಂದರೆ ನಾವು ಸಂಸಾರಸ್ಥರೇನೆ, ಮನೆ ಇದೆ, ಮಕ್ಕಳು ಗಂಡ ಎಲ್ಲ ಇದ್ದಾರೆ. ಅಂದರೆ ಕಲಿಬೇಕು ಅಂಥ ದಿನಗಳು, ಕಾಲವಾಗುವಂಥ ಟೈಮ್ ಬರೋ ಟೈಮ್ನಲ್ಲಿ ನಾವು ಪೂರ್ತಿ ಆ ಪದ್ಧತಿಗೆ ನಾವು ಹೋಗ್ಬೋದು. ನನಗೆ ಒಂದು ಆಂಧ್ರದಲ್ಲಿ ಅವರು ಈಗ ವಿಡಿಯೋಗಳಲ್ಲಿ ಅವರು ಎಲ್ಲೂ ಕಾಣಿಸ್ತಾ ಇಲ್ಲ, ಕಡಿಮೆ ಆಗಿದ್ದಾರೆ. ಒಬ್ಬರು ಲೇಡಿ ಆಂಧ್ರದಲ್ಲಿ, ಅವರು ಕಂಪ್ಲೀಟು ಒಂದು ಬಟ್ಟೆನೂ ಮೈ ಮೇಲೆ ಇಲ್ದಂಗೆ ಅವರು ಇಡೀ ಆಂಧ್ರದಲ್ಲಿ ಸುಮಾರು ಓಡಾಡಿದ್ದಾರೆ. ಸಾಕಷ್ಟು ವಿಡಿಯೋಗಳು ವೈರಲ್ ಆಗೈತೆ. ಅಂದರೆ ಒಂದು ಈಗ ಭಗವಂತ ಅಂತ ಅಂದರೆ ಅಘೋರಿಗಳು ಬಟ್ಟೆ ಹಾಕ್ತಾರೆ. ಅದು ಕೆಲವೊಂದು ಟೈಮು ಅಘೋರಿಗಳು ಬಟ್ಟೆ ಹಾಕ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆ ನಿರ್ವಾಣದಲ್ಲೂ ಇರ್ತಾರೆ, ಬಟ್ಟೆನೂ ಹಾಕ್ತಾರೆ. ಅದು ಕೆಲವೊಂದು ಟೈಮು ಪೂಜೆ ಪುನಸ್ಕಾರಗಳ ಟೈಮ್ನಲ್ಲಿ ನಿರ್ವಾಣದಲ್ಲಿ ಇರ್ತಾರೆ. ಈಗ ನಾವು ಪ್ರಯಾಗ್ರಾಜಲ್ಲಿ ನೋಡಿರ್ಬೋದು, ಅಲ್ಲಿ ಯಾರು ಕುಂಭಮೇಳಗಳಲ್ಲಿ ಯಾರು ಸಂಪೂರ್ಣವಾಗಿ ನಿರ್ವಾಣದಲ್ಲಿ ಇರಲ್ಲ. ಅದೊಂದು ಟೈಮ್ ಇರುತ್ತೆ, ಅದಕ್ಕೆ ಟೈಮ್ನಲ್ಲಿ ಅದನ್ನ ವರ್ಜ್ಯ ಮಾಡಿರ್ತಾರೆ. ಅದಕ್ಕೊಂದು ಇದೇ ಪೂಜೆ ಟೈಮ್ನಲ್ಲಿ ಅವರು ನಿರ್ವಾಣದಲ್ಲಿರುವಂಥ. ಏನಕ್ಕೆ ಮೇಡಮ್, ಏನು ಕಾರಣ, ಏನು, ಯಾಕೆ? ಅಂದರೆ ಅದು ಅಘೋರ ಪದ್ಧತಿ ಅಂತ ಹೇಳ್ತಾರೆ. ಅದು ನಿರ್ವಾಣದ ಬಗ್ಗೆ ನಾನು ತಿಳ್ಕೊಂಡಿಲ್ಲ. ಏಕೆಂದ್ರೆ ನನ್ನ ವಿದ್ಯೆಗೆ ನನಗೆ ಎಷ್ಟು ಬೇಕು ನಾನು ಅಷ್ಟು ತಿಳ್ಕೊಂಡು ಮುಂದೆ ಇದು ಮಾಡಿದ್ದೀನಿ ಸರ್. ಓಕೆ. ಸೊ ಈಗ ಸ್ಮಶಾನಗಳಲ್ಲಿ ಪೂಜೆ, ಸೊ ಸಾಮಾನ್ಯವಾಗಿ ಸ್ಮಶಾನಗಳಲ್ಲಿ ಅಘೋರಿಗಳಾಗ್ಬೋದು, ಇಲ್ಲ ಈ ಒಂದು ಮಾಂತ್ರಿಕರು ಯಾವುದಾದ್ರೂ ವಿದ್ಯೆಗಳಿಗೆ ಸಂಪಾದನೆ ಮಾಡ್ಕೊಳ್ಳೋಕ್ಕೋ, ಇಲ್ಲ ಇನ್ನೊಂದೇನೋ ಪ್ರಯೋಗ ಮಾಡ್ಕೊಳ್ಳೋಕ್ಕೋ ಸ್ಮಶಾನಗಳಲ್ಲಿ ಕೂತು ಪೂಜೆ ಮಾಡ್ತಾರೆ. ಸೊ ಇವೆಲ್ಲನೂ ನಮಗೆ ಕೇಳಿದ್ದೀವಿ. ಸೊ ಇದ್ರ ಬಗ್ಗೆ ನಿಮಗೇನು ಒಂದು ನಾಲೆಡ್ಜ್ ಇದೆ ಮೇಡಮ್? ಸರ್, ನಮ್ಮದು ಅಂತ ಅಂದರೆ ಸ್ಮಶಾನದಲ್ಲಿ ನಾವು ಒಂದು ಇಡೀ ಬೂದಿ ತರಬೇಕು ಅಂತ ಅಂದ್ರೂ ಅಲ್ಲಿ ವೀರಬಾಹು ಇದ್ದಾರೆ. ವೀರಬಾಹು ಮತ್ತು ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ ಅವ್ರದ್ದು, ಮತ್ತು ಪರಮೇಶ್ವರ ಅಲ್ಲೇ ಇರ್ತಾನೆ, ರುದ್ರ. ಈಗಿರುವಾಗ ನಾವು ಏಕಾಏಕಿ ತರಕ ಒಂದಿಡೀ ಒಂದು ಚಿತಾಭಸ್ಮವನ್ನು ನಾವು ತರಕ್ಕಾಗಲ್ಲ.
ಅವ್ರಿಗೆ ಆದಂಥ ಒಂದು ಪದ್ಧತಿ ಇದೆ. ಎಲೆ ಅಡಿಕೆ 2 ಬಾಳೆಹಣ್ಣು ಇಟ್ಟು ಅವ್ರಿಗೆ ನಾನು ಈ ಬೂದಿನ ತಗೊಂಡು ಹೋಗ್ತಾ ಇದ್ದೀನಪ್ಪ ಅಂತ ಹೇಳ್ತರಬೇಕು. ಇಲ್ಲ ಅಂತ ಅಂದ್ರೆ ನಾವು ಹಂಗೆ ಏಕಾಏಕಿ ತಂದ್ಬಿಡ್ತು ಅಂದ್ರೆ ಅದು ಕದ್ದಂಗೆ ಆಗೋಗುತ್ತೆ. ಅದು ಹೌದಾ? ಕಳ್ತನ ಆಗೋಗುತ್ತೆ. ಅದು ನಾವೇನೇ ತಗೋಬೇಕು ಅಂದ್ರೆ ಅಲ್ಲಿ ಇಡಬೇಕು. ಏಕಾಏಕಿ ಚಿತಾಭಸ್ಮಗಳನ್ನ ಮುಟ್ಟಕ್ಕಾಗಲ್ಲ. ಅದಕ್ಕೆ ಮಂತ್ರಗಳಿದೆ. ಅದೇ ಮಂತ್ರಗಳನ್ನ ನಾವು ಪಠನೆ ಮಾಡಿ ನಮ್ಮ ಸ್ವಾಧೀನಕ್ಕೆ ತಗೊಳ್ಳುವಂಥ ಚಿತಾಭಸ್ಮ ಎಷ್ಟು ಕೆಟ್ಟದ್ದು ಅಂತ ಅಂದ್ರೆ ಹೇಳಕ್ಕಾಗಲ್ಲ. ಯಾವ ತರ ಕೆಟ್ಟದ್ದು ಅಂತೀರಾ? ಶತ್ರುಗಳನ್ನ ಸಂಹಾರ ಮಾಡುತ್ತಾ ಮಾಡುತ್ತೆ. ಶತ್ರುಗಳನ್ನ ಸಂಹಾರ ಚೆನ್ನಾಗೇ ಮಾಡಿಬಿಡುತ್ತೆ. ಶತ್ರು ಸ್ತಂಭನ ಮಾಡುತ್ತೆ. ಮತ್ತೆ ಅದರಲ್ಲೇ 2 ಥರ ಭಸ್ಮ ಮಾಡುತ್ತೆ. ಒಂದು ಶತ್ರುತ್ವನ ಅಳಿಸ್ಲೂಬಹುದು, ಶತ್ರುತ್ವನ ಮಟ್ಟ ಹಾಕ್ಲು. ಸೊ ಎರಡೂ ಮಾಡ್ಬೋದು. ಸೊ ಇದು ಚಿತಾಭಸ್ಮ ಶಕ್ತಿ. ಚಿತಾಭಸ್ಮದ ಶಕ್ತಿ. ಇನ್ನೊಂದು ನಾವು ಶಕ್ತಿಗೆ ಅಂತ ನಾವು ಹೋಗ್ತೀವಿ. ಇದು ಶವಗಳನ್ನ ಸುಡ್ತಾರಲ್ಲ, ಆ ಒಂದು ಚಿತೆ ಮೇಲೆ ಕುಂತ್ಕೊಂಡು ಒಂದು ಅದು ಗೋರಿಗಳ ಮೇಲೆ ಮಣ್ಣಾಕಿ ಮಾಡಿರ್ತಾರಲ್ಲ. ಅಂದ್ರೆ ಇವಾಗ ಸಾಮಾನ್ಯವಾಗಿ ಸಿಟಿಗಳಲ್ಲಿ ಗೋರಿಗಳು ಜಾಸ್ತಿ ಕಂಡು ಬರುತ್ತೆ. ಈ ನಮ್ಮ ಹಳ್ಳಿಗಳ ಕಡೆ ಆಯ್ತು ಅಂತ ಅಂದ್ರೆ ಅದನ್ನೇ ಮಣ್ಣು ಮಾಡಿರ್ತಾರಲ್ಲ, ಅದ್ರ ಮೇಲೆ ಕೂತ್ಕೊಂಡು ಒಂದು ಜಪ ಅನುಷ್ಠಾನಗಳನ್ನು ಮಾಡೋದು. ಯಾವ ತರ ಮೇಡಮ್ ಇದು ಯಾವ ತರ ವಿದ್ಯೆ ಅಂದ್ರೆ ಇದು ನಮ್ಮ ಶಕ್ತಿಗಳನ್ನ ಹೆಚ್ಚಿಸ್ಕೊಳ್ಳೋದು, ಸಾಧನೆ. ಯಾವ ದೇವ್ರನ್ನ ಇದು ಸಾಧನೆ ಮಾಡೋದು? ಕಾಳಿ, ಶ್ಮಶಾನ ಕಾಳಿ ಅಮ್ಮನವರು ಮಾಡಿದ್ರೆ ರುದ್ರನ್ನು ಮಾಡಬಹುದು, ಅಗೋರನ್ನು ಮಾಡಬಹುದು. ಮಾಡಿದ್ದೀರಾ ನೀವು? ನಾನು ಮಾಡಿದ್ದೀನಿ. ಯಾವ ತರ ಅನುಭವ ತಿಳಿಸಿ. ಆ ಅನುಭವ ಅಂತ ಅಂದ್ರೆ ನಮ್ಗೆ ಮೊದಲನೇ ಬಾರಿ ಕಂಡಂತ ಅನುಭವ ಏನಪ್ಪಾ ಅಂತ ಅಂದ್ರೆ, ನಾವು ಅನುಷ್ಠಾನಕ್ಕೆ ಕುಂತ್ಕೊಂಡಾಗ ಯಾರೋ ನಮ್ಮವರೇ ಬಂದು ಕರೆದಂಗ ಆಗುತ್ತೆ. ಎಬ್ಬರ್ಸೋತಾರ ಅಂದ್ರೆ ನಿಮ್ಗೆ ಡಿಸ್ಟರ್ಬ್ ಮಾಡೋ ಥರ ನಮ್ಮವರೇ. ಈಗ ನಮ್ಮ ಯಜಮಾನರಾಗಿರ್ಬೋದು, ಮಗಳಾಗಿರ್ಬೋದು, ಈಗ ನಮ್ಮ ಹೃದಯಕ್ಕೆ ಯಾರು ಹತ್ರರಾಗಿರ್ತಾರೆ ಅಂತವ್ರು ಬಂದು ಕೂತು ಏನಕ್ಕೆ ಇಷ್ಟೊತ್ತಿನಲ್ಲಿ ಇಲ್ಲಿದೆಯಾ ಬಾ ಅಂತ ಕರೆದಂಗಿರುತ್ತೆ. ಅಂದ್ರೆ ನೀವು ಕಣ್ಣು ಮುಚ್ಚಿರ್ತೀರ, ಕಣ್ಣು ಬಿಟ್ಟಿರಲ್ಲ, ಆಗ ಯಾರೋ ನಿಮ್ಗೆ ಸಂಬಂಧಿಕರು ಕರೀತಾವ್ರೆ, ಆ ವಾಯ್ಸ್ ಕೇಳಿಸುತ್ತೆ ನಿಮ್ಗೆ? ವಾಯ್ಸ್ ಕೇಳಿಸುತ್ತೆ. ಕೇಳಿಸ್ದಾಗ ತಿರುಗಿ ನೋಡ್ಬಿಟ್ಟು ಸುತ್ತಮುತ್ತ ಎಲ್ಲೋ ಇಲ್ಲೇ ಕೂಗ್ದಂಗೆ ಆಯ್ತಲ್ಲ ಅಂತ ಆ ಟೈಮ್ನಲ್ಲಿ ನಾವು ಬಿಟ್ರೆ ಸಾಧನೆ ಅಷ್ಟಕ್ಕೆ ಡ್ರಾಪ್ ತಿರ್ಗಾ ಮಾಡ್ಕೋಬೇಕು. ಅಯ್ಯೋ ಹೋಗಿ ಯಾರಾದ್ರೂ ಕಳ್ಳಿ ಅಂದ್ಬಿಟ್ಟು ನಾವು ಸಾಧನೆ ಕೂತ್ಬಿಟ್ರೆ ಎಲ್ಲಿ ಮಾಡಿದ್ದು ನೀವು ಮೇಡಮ್ ಇದು? ಸರ್ ನಮ್ದು ಒಂದೇ ಸ್ಮಶಾನ ಅಂತಲ್ಲ. ಸಾಮಾನ್ಯವಾಗಿ ನಾನು ಮಧ್ಯರಾತ್ರಿನೂ ಹೋಗೋದು ಕಮ್ಮಿ ಸ್ಮಶಾನಕ್ಕೆ. ನಾನೇನಿದ್ರು ಮಧ್ಯಾಹ್ನ ರಾವು ಕಾಲ ಇರುವಂಥ ಟೈಮ್ನಲ್ಲಿ ಸಾಮಾನ್ಯವಾಗಿ ನಮ್ಮ ಹಳ್ಳಿ ಕಡೆ ಅದಕ್ಕೆ ಅವಕಾಶಗಳಿರಲ್ಲ. ಹಂಗಾಗಿ ಚಾಮುಂಡಿ ಘಾಟ್ ಇರ್ಬೋದು, ಮೈಸೂರಿನಲ್ಲಿ ಸುಮಾರು ಸ್ಮಶಾನಗಳಿಗೆ ಪರಿಚಯಿಸ್ತಿದ್ದಾರೆ. ಹೋದ ತಕ್ಷಣ ಹೋಗಿ ಅಮ್ಮ, ಗೊತ್ತು ಅವ್ರಿಗೆ, ಹೋಗಿ ಅಮ್ಮ ಅಂದ್ಬಿಟ್ಟು ಬಿಟ್ಟು ಕೊಡ್ತಾರೆ. 1 ಅವರ್ 1.5 ಅವರ್ ಸಾಧನೆ. ಸೊ ಆ ಸಾಧನೆ ಮಾಡಬೇಕಾದ್ರೆ ಏನೆಲ್ಲ ಒಂದು ಅನುಭವ ದೇಹದಲ್ಲಿ ಆಗ್ತಾ ಹೋಗುತ್ತೆ ಸರ್? ದೇಹದಲ್ಲಿ ಅಂದರೆ ಮೊದಲು ನಮಗೆ ನಾವು ರಕ್ಷೆ ಹಾಕೋತೀವಿ. ಯಾವ ಥರ ಇದು? ನಮಗೆ ನಾವು ರಕ್ಷೆ ಹಾಕೋತೀವಿ, ನಮ್ಮ ದೇಹನ ನಾವು ಮೊದಲು ರಕ್ಷಣೆ ಮಾಡ್ಕೊಂಡು ಕೂತ್ಕೋತೀವಿ. ಇಲ್ಲ ಅಂತ ಅಂದರೆ ಒಂದು ನಾಯಿನೇ ಬರ್ಬೋದು, ಒಂದು ಹಾವೇ ಬರ್ಬೋದು, ಇಲ್ಲ ಒಂದು ಪ್ರೇತ ಕಾಟನೇ ಇರ್ಬೋದು. ಅಂದರೆ ನಾವು ನೋಡೋದ ಪ್ರಕಾರವಾಗಿ ಸ್ಮಶಾನದಲ್ಲಿ ಯಾವುದೇ ರೀತಿ ಪ್ರೇತಾತ್ಮಗಳು ಇರೋದಿಲ್ಲ. ರುದ್ರನ ಒಂದು ಸಂಚಾರ ಅಲ್ಲಿರೋದ್ರಿಂದ ಅಲ್ಲಿರಲ್ಲ. ಇಷ್ಟು ಗ್ಯಾಪ್ ಅಂತ ಇರುತ್ತೆ, ಅಲ್ಲಿ ಗಂಟ ಅವು ಬರಲ್ಲ. ಅದು ಬಿಟ್ಟರೆ ಆ ಕಡೆಗೆ ಹೊರಗಡೆ ಇರ್ತವೆ, ಬಟ್ ನೋಡ್ತಾ ಇರ್ತವೆ. ಸೊ ಈ ಒಂದು ದಿಗ್ಬಂಧನ ಯಾವ ತರ ಮಾಡ್ಕೊ? ಮಂತ್ರದಲ್ಲಿ ನೀರಿರುತ್ತೆ, ಒಂದು ಗಂಗಾ ಜಲ ತಗೊಂಡು. ಬೈ ಚಾನ್ಸ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಏನೋ ಒಂದು ಸಣ್ಣ ಪುಟ್ಟ ನೋವುಗಳು ಡಿಸ್ಟರ್ಬ್ ಆಗ್ಬೋದು. ಆಮೇಲೆ ಆ ಏಕಾಗ್ರತೆ ಬರಲ್ಲ. ಸೊ ಈ ಒಂದು ಕುತ್ಕೊಂಡು ಒಂದು ಅಂದರೆ ಏನು ಗೋರಿ ಮೇಲೆ ಇಲ್ಲಾಂದರೆ ಒಂದು ಮಣ್ಣು ಮಾಡಿರೋ ಒಂದು ಎಣದ ಮೇಲೆ ಅಂತ ನಾವು ಅನ್ಕೊಬಾರ್ದು. ಸೊ ಅದ್ರ ಕುತ್ಕೊಂಡು ನಾವು ಈ ಒಂದು ಸಾಧನೆ ಮಾಡಬೇಕಾದ್ರೆ ನಮ್ಮಲ್ಲಿ ಅಷ್ಟೇ ಧೈರ್ಯ ಇರಬೇಕಲ್ಲ. ಸ್ವಲ್ಪ ಭಯ ಇದ್ರೂ ಸಾಧನೆಗಳಲ್ಲಿ ಡಿಸ್ಟರ್ಬ್ ಸರ್. ಏನಕ್ಕೆ ಭಯ ಪಡಬೇಕು? ಅವರು ಸತ್ತಿರೋರು ನಮ್ಮಂಥ ಮನುಷ್ಯರೇ, ಏನು ಭಯ ಪಡಬೇಕು? ಭಯ ಅಂತ ಪಟ್ಕೊಂಡು ಹೋದಷ್ಟು ನಮಗೆ ಭಯ ಜಾಸ್ತಿ ಆಗುತ್ತೆ ಹೊರತು ಭಯ ಪಡಕ್ಕೆ ಹೋಗ್ಬಾರ್ದು. ಏನೋ ಒಂದು ಜಗಲಿ ಕಟ್ಟೆ ಮೇಲೆ ಕೂತಿದ್ದೀನಿ ಅನ್ನೋ ಒಂದು ಇದರಲ್ಲಿ ನಾವು ಕೂತ್ಕೋಬೇಕು.
ಮಾಡ್ಕೋಬಹುದು. ಯಾರಾದರೂ ಮಾಡ್ಬೋದು ಸರ್. ಸಾಧನೆ ಅಂತ ಒಂದು ಸರಿ ಮಾಡಿದ್ರೆ ಆಯ್ತಾ, ಎಷ್ಟು ಸರಿ ಮಾಡಬೇಕು ಸರ್? ಇಲ್ಲ, ಒಂದು ಸರಿ ಅಂತಲಲ್ಲ, ನಾವು ಮಾಡ್ತಾನೆ ಇರಬೇಕು. ತಲೆಯಲ್ಲಿ ಕಂಟಿನ್ಯೂ, ನಮ್ಮ ತಲೆ ಎಲ್ಲಿ ಗಂಟೆ ಇರುತ್ತೆ ಈ ಭೂಮಿ ಮೇಲೆ, ಅಲ್ಲಿ ಗಂಟ ನಾವು ಸಾಧನೆ ಕೂತ್ಕೋತಾನೆ ಇರಬೇಕು. ಸೊ ಇದೇ ಥರದ ಜಾಗ ಹೋಗ್ಬೇಕು, ಇದೇ ಥರ ಜಾಗ. ಸೊ ಇದರಲ್ಲಿ ಬಂದು ಅನುಭವಗಳು ಯಾವ ಥರ ಆಗುತ್ತೆ ನಮಗೆ? ಅಂದರೆ ಸ್ಮಶಾನದಲ್ಲಿ ಜಪ ಕೂತ್ಕೊಂಡಾಗ ಏನಾದರೂ ನಮಗೆ ದೇಹದಲ್ಲಿ ಏನೋ ಒಂದು ಬಂದಂಗೋ ಇಲ್ಲ ಒಂದು ಶಕ್ತಿ ನಮ್ಗೇನೋ ಸಂಪಾದನೆ ಅಂದ್ರೆ ನಮ್ಗೇನೋ ಒಂದು ಮುಖದಲ್ಲಿ ವರ್ಚಸ್ ಕಾಣುತ್ತೆ. ಒಂದು ನೋಡಿದವ್ರು ಹೇಳ್ತಾರಲ್ಲ, ಈಗ ನಮ್ಗೆ ಏಕಕಾಲದಲ್ಲಿ ಅಂತ ಅಂದ್ರೆ ಈಗ ನಮ್ಮ ಗುರುಗಳು ಎಲ್ಲ ಇದ್ದಾಗ ಮುಖದಲ್ಲಿ ಒಂದು ವರ್ಚಸ್ ಕಾಣುತ್ತೆ. ನಾವು ಅದು ನಮ್ಗೆ ಶಕ್ತಿ ಹೆಚ್ಚಿದಾಗ ಒಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ನಮ್ಮ ದೇಹದಲ್ಲಿ. ಮತ್ತೆ ನಾವು ಜಪದಿಂದ ಸಾಧನೆಯಿಂದ ಎದ್ದಾಗ ಒಂದು ಏನೋ ಒಂದು ಹುಮ್ಮಸ್ಸು, ಏನೋ ನಾವು ಸಾಧಿಸಿದೀವಿ ಅನ್ನೋ ಒಂದು ಇದಿರುತ್ತೆ. ಸೊ ಏನೋ ಸಾಧನೆ ಆಯ್ತು ಅನ್ನೋದು ನಿಮ್ಗೆ ಒಂದು ಅನುಭವದಲ್ಲಿ ಗೊತ್ತಾಗುತ್ತೆ. ಸೊ ಈ ಸಾಧನೆ ಯಾವ ಕೆಲಸಕ್ಕೆ ನಿಮಗೆ ಬಳಕೆ ಆಗುತ್ತೆ? ಸ್ಮಶಾನದ್ದು ಸ್ತಂಭನಕ್ಕೆ ಇರ್ಬೋದು, ಒಳ್ಳೇದಕ್ಕೂ ಮಾಡ್ಕೋಬಹುದು, ಕೆಟ್ಟದಕ್ಕೂ ಮಾಡ್ಕೋಬಹುದು. ಅಂದ್ರೆ ಒಳ್ಳೇದಕ್ಕೇನೆ ಯೂಸ್ ಮಾಡ್ಕೋಬೇಕು ಹೊರತು ಕೆಟ್ಟದಕ್ಕೆ ಯಾವುದನ್ನೂ ಯೂಸ್ ಮಾಡ್ಕೋಬಾರ್ದು. ಅಂದ್ರೆ ಯಾವೆಲ್ಲ ಶತ್ರುಗಳನ್ನ ಇದು ಅಂದ್ರೆ ಪರ್ಸನಲಿ ಸಂಬಂಧಗಳಲ್ಲಿ ಬರೋ ಶತ್ರುಗಳ ಇಲ್ಲ ಯಾವುದೋ ಬೇರೆ? ಸರ್, ಈಗ ಯಾರೋ ಒಬ್ರು ಬಂದ್ರು, ಮೇಡಮ್ ಇಂಥವ್ರಿಂದ ನನಗೆ ತೊಂದರೆ ಇದೆ, ಅವರಿಂದ ನನಗೆ ಸ್ವಲ್ಪ ಇದು ಮಾಡಿಕೊಡಿ ಅಂತ ಕೇಳ್ತಾರೆ. ಈಗ ಅವರಲ್ಲಿ ತಪ್ಪಿದೆಯಾ ಇವರಲ್ಲಿ ತಪ್ಪಿದೆಯಾ ಅದನ್ನ ನೋಡಿ ನಾವು ಇದು ಮಾಡಬೇಕು ಹೊರತು ಏಕಾಏಕಿ ಮಾಡಕ್ಕಾಗಲ್ಲ. ಯಾರ್ದು ತಪ್ಪು ಯಾರು ಸರಿ ಇದೆ ಅದನ್ನ ನ್ಯಾಯ ರೀತಿ ನೋಡಿ ಆನಂತರ ಮಾಡ್ಕೊಡೋದು. ಏಕಾಏಕಿ ಮಾಡ್ಕೊಡಕ್ಕಂತೂ ಆಗಲ್ಲ ಸರ್. ಅದರಲ್ಲಿ ಯಾವ್ದ ನ್ಯಾಯ ಯಾವ್ದು ಅನ್ಯಾಯ ನೋಡ್ಕೊಂಡು ಮಾಡಬೇಕು. ಆ ಥರ ಪ್ರಯೋಗಗಳನ್ನ ಕೊಟ್ಟಾಗ ಹೇಳ್ಬಿಟ್ಟೆ ಕೊಡಬೇಕು. ಆದ್ರಾಯ್ತು ಹೋದ್ರು ಗ್ಯಾರಂಟಿ ಇಲ್ಲ. ಇದರಲ್ಲಿ ಸುಮಾರು ವಿದ್ಯೆ. ಮಂಡುಕ ಇದೆ, ಕಪ್ಪೆ ಇದ್ಯಾವುದು ಮಂಡುಕ ಇದೆ. ಕೆಲವು ಯಂತ್ರಗಳನ್ನ ಬರೆದು ಕಪ್ಪೆ ಬಾಯಿಗೆ ಹಾಕಿ ಅದನ್ನ ನೀರಲ್ಲಿ ಬಿಟ್ಬಿಡೋದು. ಸೊ ಇದು ಪ್ರಯೋಗನಾ? ಇದು ಪ್ರಯೋಗ ಇದು. ಸರಿ ಹೋಗುತ್ತೆ ಅಂದ್ರೆ ಶತ್ರುಗಳಿಗೆ ಮಾತ್ರ. ಮಂಡುಕ ಇದೆ. ಇದೆಲ್ಲ ಬಂದಿರುವಂತದ್ದು ನಮ್ಮ EMS ಗುರುಗಳು ಕಳಿಸ್ಕೊಟ್ಟಿರೋದು. ಇವತ್ತು ಈ ತರ ಮಾಡಮ್ಮ, ಹಿಂಗೇ ಮಾಡು, ಇದೇ ಟೈಮ್ನಲ್ಲಿ ಪೂಜೆ ಮಾಡಬೇಕು, ಇದೇ ಯಂತ್ರ ಪೂಜೆ ಮಾಡಬೇಕು, ಹಿಂಗ್ ಮಾಡು ಅಂತ ನಮ್ಮ ಗುರುಗಳು ಇವತ್ತು ಒಂದು ಫೋನ್ ಮಾಡಿದ್ರೆ ಸಾಕು, ಏನಿಲ್ಲಮ್ಮ ಮಾಡ್ಕೊಂಡು ಹೋಗಮ್ಮ, ಈ ತರ ಮಾಡ್ಕೊಂಡು ಹೇಳ್ಬಿಡ್ತಾರೆ. ಕೆಲವು ವಿದ್ಯೆಗಳೆಲ್ಲ ಅವ್ರ ಕಡೆಯಿಂದಾನೇ ಬಂದಿರೋದು. ಅವರು ಯಾರು ಮೇಡಮ್, ಎಲ್ಲಿದ್ದಾರೆ ಸರ್? ಅವ್ರು ಬಂದು ತುಮಕೂರಲ್ಲಿದ್ದಾರೆ. ಓಕೆ. ಈಗ ಪ್ರೆಸೆಂಟ್ ಅವರು ಈ ತರ ವಿದ್ಯೆಗಳು ಕಲಿಸ್ಕೊಡ್ತಾರ? ಅವರು ಕಲಿಸ್ಕೊಡ್ತಾರೆ ಸರ್. ಅಂದ್ರೆ ಯಾರಿಗೂ ಅಷ್ಟು ವಿದ್ಯಾದಾನಕ್ಕೆ ಅವ್ರು ಇದು ಮಾಡಲ್ಲ. ಅವ್ರದೇ ಆದಂತ ಒಂದು ಸ್ವಂತ ಬಿಸ್ನೆಸ್ ಇದೆ. ಮಠಗಳಿಗೆ ಹೋಗ್ತಾರೆ, ಮತ್ತೆ ಕೆಲವು ಪೂಜೆ ಪುನಸ್ಕಾರಗಳಿಗೂ ಹೋಗ್ತಾರೆ. ದೊಡ್ಡ ಭಗವತಿ, ಕೇರಳದಲ್ಲಿ ಭಗವತಿ ಟೆಂಪಲ್ ಇದೆಯಲ್ಲ, ಅಲ್ಲಿ ಹೋಗ್ತಾ ಇರ್ತಾರೆ. ತಾರಾಪೀಠಕ್ಕಂತೂ ಲೆಕ್ಕನೇ ಇಲ್ಲ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಓಕೆ. ಸೊ ಇವಾಗ ನೀವು ಬಂದು ಎಷ್ಟು ವಿದ್ಯೆಗಳು ನೀವು ಕಲ್ತಿದ್ದೀರಾ? ಒಂದು ಚಿಕ್ಕದಾಗಿ ಪಟ್ಪಟ್ನ ಹೇಳ್ಬಿಡಿ. ವಶೀಕರಣ ವಿದ್ಯೆ, ಸತ್ತು ಸ್ತಂಭನ, ಪ್ರೇತ ಉಚ್ಚಾಟನೆ, ಮತ್ತು ಗೃಹ ದಿಗ್ಬಂಧನ. ಅಂದರೆ ಮನೆಯಲ್ಲಿ ನೆಗೆಟಿವ್ ಪಾಸಿಟಿವ್ ಎನರ್ಜಿ ಇರುತ್ತೆ, ಅದನ್ನು ನೆಗೆಟಿವ್ನ ಇದು ಮಾಡಿ ಗೃಹಕ್ಕೆ ಒಂದು ಬಂಧನ ಹಾಕೊಡುವಂಥದ್ದು. ಸ್ಮಶಾನ ಪೂಜೆಗಳು. ಇನ್ನು ಕೆಲವು ಇದರಲ್ಲಿ ಇಂಥದ್ದೇ ವಿದ್ಯೆ ಅಂತ ಹೇಳುವಷ್ಟಿಲ್ಲ ಸರ್. ಮಂತ್ರ ಸಾಧನೆ ಮೇನ್ ಮುಖ್ಯ. ದೈವಶಕ್ತಿ ಇದ್ದರೆ ನಾವು ಒಂದು ತಾಳೆಗರಿನಲ್ಲಿ ನೋಡಿಕೊಂಡು ಈ ಥರ ಮಾಡ್ಬೋದು. ಮೊದಲು ದೈವ ಸಾಧನೆ. ಸುಮ್ಮನೆ ನಾವು ಏನು ಸಾಧನೆ ಮಾಡದಂತೆ ಏನೇನೋ ಇಷ್ಟು ಭಂಡಾರಗಳನ್ನ ಇಟ್ಕೊಂಡ್ರು ಏನು ಪ್ರಯೋಜನ ಇರಲ್ಲ, ವೇಸ್ಟ್ ಅದು. ಓಕೆ. ಬಿಸ್ನೆಸ್ಗಳು ಮಾಡ್ಬೋದು. ವ್ಯಾಪಾರ ವಶೀಕರಣ ಮಾಡ್ಬೋದು. ವ್ಯಾಪಾರ ವಶೀಕರಣ ಆಯಿತು ಅಂತ ಅಂದರೆ ಧನ ಆಟೋಮೆಟಿಕ್ ಆಗಿ ಲಕ್ಷ್ಮಿ ಬಂದೇ ಬರ್ತಾಳೆ. ಜನ ಬಂತು ಅಂತ ಅಂದರೆ ಲಕ್ಷ್ಮಿ ಇದ್ದೇ ಇರ್ತಾಳೆ. ಆಕರ್ಷಣೆ ಮಾಡ್ಬೋದು. ಸತ್ರ ಸ್ತಂಭನ, ಪ್ರತಿಯೊಂದು ಇಂಥದ್ದೇ ಅಂತ ಸುಮಾರು ವಿದ್ಯೆಗಳಿದೆ ಇದರಲ್ಲಿ, ಲೆಕ್ಕನೇ ಇಲ್ಲ. ತುಂಬಾ ಇದೆ. ಮೇನ್ ನಿಮ್ಗೆ ಆ ತಾಳೆ ಗರಿಗಳಲ್ಲಿ ಸಾಕಷ್ಟು ವಿದ್ಯೆಗಳಿದೆ. ಸೊ ಅವರೊಬ್ರು ನಿಮ್ಗೆ ಕೊಟ್ಟವರು. ಸೊ ಅವರು ಬಂದು ಅವ್ರು ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಏನಾದ್ರು ಹೌದು ಗೊತ್ತಾಗಿಲ್ಲ. ನಾನು ಕೇಳಿದೆ, ಗುರುಗಳೇ ಎಲ್ಲಿ ಸಿಗ್ತೀರಾ ಅಂದ್ರೆ, ಭೂಮಿ ಗುಂಡಾಗಿದೆ ಅಮ್ಮ, ಸಾಯ್ದಂತೆ ಬದುಕಿದ್ರೆ ಯಾವತ್ತಾರ ಒಂದಿನ ಕನ್ನಡನೇ ಮಾತಾಡಿದ್ರೆ? ಕನ್ನಡದವರು.
ಎಷ್ಟು ಏಜ್ ಆಗಿತ್ತು ಅವ್ರಿಗೆ? ಸರ್ ಅವ್ರಿಗೆ ಒಂದು 82 82 ವಯಸ್ಸಾಗಿತ್ತು. ವಯಸ್ಸಾಗೋಗಿತ್ತು. ಸೊ ಆಗ 80 ಅಂದ್ರೆ ಈಗ 90 ಹತ್ರ ಆಗೋಗಿದೆ. ಸೊ ಅವರು ಒಂಥರ ಅಲೆಮಾರಿ ತರ ಇದ್ರು. ಅಲೆಮಾರಿ ತರ. ಈಗ ನಾವು ಯಾರಾದ್ರೂ ರೋಡ್ನಲ್ಲಿ ಹೋಗ್ತಾ ಇದ್ರೆ ಉಚ್ಚೆ ಹೋಗ್ತಾ ಇದ್ದಾನೆ ಅಂತ ಆ ತರ. ತಾಳೆಗರಿನ ಅವರು ಜೋಪಾನವಾಗಿ ಇಟ್ಕೊಂಡಿದ್ರು. ಆದ್ರೆ ಅವ್ರದ್ದೊಂದು ಇದಿತ್ತು ಬ್ಯಾಗು. ಸೊ ಅವರು ಸಿಕ್ಕಿದ ಜಾಗದಲ್ಲಿ ಮತ್ತೆ ನೀವು ನೋಡಿದ್ರ? ಇಲ್ಲ ಸರ್, ನಾನು ಅಲ್ಲಿ ಹೋಗ್ತಾನೆ ಇರ್ತೀನಿ. ಮಾಮೂಲಿ ತಿಂಗಳಿಗೆ ಒಂದ್ಸರಿ ನಾನು ಅಲ್ಲಿ ಹೊಳೆ ಸ್ನಾನಕ್ಕೆ ಹೋಗ್ತಾನೆ ಇರ್ತೀನಿ. ಪ್ರತಿ ತಿಂಗಳು ತಪ್ಸಲ್ಲ. ಹೋದಾಗ್ಲೇ ನಾನು ಹೋದಾಗ್ಲೆಲ್ಲ ಒಂದು ರೌಂಡ್ ಹಾಕಿರ್ತೀನಿ ಇರ್ಬೋದೇನೋ ಅಂತ. ಆದ್ರೆ ಇವತ್ತಿನವರೆಗೂ ಕಣ್ಣು ಕಾಣಿಸ್ಕೊಂಡಿಲ್ಲ, ಸಿಕ್ಕೇ ಇಲ್ಲ. ಸಿಕ್ಕೇ ಇಲ್ಲ. ಸೊ ಆ ತಾಳೆಗರಿಗಳನ್ನ ನೆಕ್ಸ್ಟ್ ನಮ್ಮ ವೀಕ್ಷಕರಿಗೆ ತೋರಿಸಿ ಒಂದ್ಸರಿ ನೀವು. ಅದು ಕೂಡ ಗೌಪ್ಯತೆ ಇದೆ ಸರ್. ಅದು ಇದಕ್ಕೆ ಇಂಥದ್ದೇ ಟೈಮಲ್ಲಿ ಓಪನ್ ಮಾಡಬೇಕು ಅನ್ನೋ ಹಂಗಿದೆ. ಅದು ಸುಮ್ಮನೆ ನಾವು ಓಪನ್ ಅಂತೂ ಮಾಡೋಕ್ಕಾಗಲ್ಲ. ಅಂದರೆ ಅದು ಒಂದು ಸೇರು ಅಂತ ಬರುತ್ತೆ, ಸೇರು ಪಾವು ಅಂತ ಹೇಳ್ತಾರೆ ನಮ್ಮ ಹಳ್ಳಿನಲ್ಲಿ. ಅದನ್ನ ನಾವು ಸೇರನ್ನ ಉಲ್ಟಾ ಇಟ್ಟು ಅದ್ರ ಮೇಲೆ ಅಂದರೆ ಸಗಣಿ ಇಟ್ಟು ಅದ್ರ ಮೇಲೆ ಒಂದು ಮಣ್ಣಿನ ದೀಪ ಇಟ್ಟು ಅದನ್ನ ಓಪನ್ ಮಾಡಬೇಕು. ಇದೆಲ್ಲ ಪದ್ಧತಿ ಮಾಡಬೇಕಾ? ಇದೆಲ್ಲ ಪದ್ಧತಿ ಪಾಲನೆ ಮಾಡಲೇಬೇಕು. ಓಕೆ ಓಕೆ. ಅದನ್ನ ಅವರೇ ತಿಳಿಸ್ಕೊಟ್ಟಿದ್ರಾ? ಅದನ್ನ ಅವರೇ. ಇದನ್ನ ಇಂಥದ್ದೇ ಟೈಮ್ ಕಲ್ಲು ನೀರು ಕರಗುತ್ತವು. ಓಕೆ. ಇಂಥದ್ದೇ ಟೈಮ್ನಲ್ಲಿ ಓಪನ್ ಮಾಡಬೇಕು. ದೀಪದ ಬೆಳಕಲ್ಲೇ ನೋಡಬೇಕು? ದೀಪದ ಬೆಳಕು. ಕರೆಂಟ್ ಬೆಳಕಾಗಲ್ಲ. ನಾನು ಎಷ್ಟೋ ದಿನ ಕರೆಂಟ್ ಬೆಳಕಲ್ಲಿ ನೋಡಕ್ ಹೋಗಿದ್ದೀನಿ, 3 ಬಲ್ಬ್ ಬರ್ನಲ್ ಆಗಿದೆ. ಹೌದಾ? ಅನುಭವ ಆಗೋಗಿದೆ. ನಾನು ನೋಡೋಣ ಅಂದ್ಬಿಟ್ಟೆ ಹಾಕಿದ್ದೀನಿ. ದೀಪ ಉರಿತಾ ಇದೆಯಲ್ಲ, ಇನ್ನು ಅದೇನಾಗುತ್ತೆ ಅಂದ್ಬಿಟ್ಟು ಮೊದಲ ದಿನನೇ ಅದು ಆಫ್. ಅಂದ್ರೆ ದೀಪನೂ ಉರಿತಾ ಇದೆ, ಜೊತೆಯಲ್ಲಿ ಲೈಟ್ ಉರಿಲಿ ಅಂದ್ಬಿಟ್ಟು ನಾನು ಇದು ಮಾಡಿದೆ. ಅದು ಬಲ್ಬ್ ಬರ್ನಲ್ ಆಗೋಯ್ತು. ನಾನು ಹೋಗಿ ಸ್ವಿಚ್ ಹಾಕಿ ನೋಡಿದೆ, ಬರ್ನಲ್ ಆಗಿತ್ತು. ಆಯ್ತು ಅಂದ್ಬಿಟ್ಟು ಮತ್ತೆ ಇನ್ನೊಂದು ದಿನ ಓಪನ್ ಮಾಡಿದಾಗ ಕೆಲವು ಯಂತ್ರಗಳನ್ನು ಬರ್ಕೋಬೇಕಾಗಿತ್ತು. ಅವತ್ತು ಹಂಗೆ ಆಯ್ತು. 3ನೇ ಸತಿಗೆ ಏನ್ ಮಾಡಿದೆ, ಇದು ಅಬ್ಸರ್ವ್ ಮಾಡ್ಲೇಬೇಕಲ್ಲ ಅಂತ ಅಂದ್ಬಿಟ್ಟು ಬಲ್ಬ್ ಹಾಕ್ತೆ. ಬಲ್ಬ್ ಹಾಕ್ಬಿಟ್ಟು ಓಪನ್ ಮಾಡಿದೆ. ಅದೇನು ವೈಬ್ರೇಷನ್ ಇದೆ, ಆಫ್. ಹೊಸ ಬಲ್ಬ್ಗಳು. ಕಂಪನಿ ಚೆನ್ನಾಗಿತ್ತಾ ಬಲ್ಬ್ದು? ಇಲ್ಲ ಸರ್, ಈಗ ಅದೇ ಸಮಯದಲ್ಲಿ ತಂದು ಮನೇಲೆಲ್ಲ ಹಾಕಿರ್ತೀವಲ್ವಾ, ಒಳ್ಳೆ ಬಲ್ಬ್ಗಳು ಮಾತ್ರ. ಬಟ್ ಅದು ಇದ್ರದ್ದೇನೋ ಒಂದು ವೈಬ್ರೇಷನ್ ಇದೆ, ಒಂದು ವೈಬ್ರೇಷನ್ ಏನೋ ಕನೆಕ್ಟ್. ಅಂದ್ರೆ ಎಲೆಕ್ಟ್ರಿಕ್ ಐಟಮ್ಗಳನ್ನ ಡಿಸ್ಟರ್ಬ್ ಮಾಡ್ತದೆ. ದೀಪದ ಬೆಳಕಲ್ಲೇ ನೋಡಬೇಕು. ತುಂಬಾ ವಿಶೇಷ ಐತೆ ಇದು. ಸೊ ಇಲ್ಲಂದ್ರೆ ನಮ್ಮ ವೀಕ್ಷಕರಿಗೆ ತೋರ್ಸಕ್ಕೆ ನಾನು ಇಷ್ಟಪಟ್ಟಿದ್ದೆ ಸರ್. ಅಂದ್ರೆ ಅದಕ್ಕೆ ಆದಂತ ಪದ್ಧತಿಗಳಿರ್ತವೆ ಕೆಲವು. ಸೊ ಅದು ಎಷ್ಟು ತಾಳೆ ಒಳಗಡೆ ಗರಿಗಳಿದಾವೆ, ಎಷ್ಟು ದೊಡ್ಡದದು ಸರ್? ಅಂದ್ರೆ ಅದು ಬಂದು ಇಷ್ಟೇ ಬರೋದು. ಇಷ್ಟು ಬರುತ್ತೆ, 2 ಬೆಟ್ಟ ಅಗಲ ಬರುತ್ತೆ, ಚಿಕ್ಕದಾಗಿದೆ. ಅದರಲ್ಲಿ 2 ಕಟ್ ಕೊಟ್ಟಿದ್ದಾರೆ. 2 ಕಟ್ಟು. 2 ಕಟ್ನಲ್ಲೂ ಒಂದು 20 ಪೇಜಿನ ಇದೆ ಸರ್. 2 ಸೇರಿ? ಇಲ್ಲ, ಒಂದರಲ್ಲಿ 20 ಪೇಜು. ಅಂದ್ರೆ ಈಗ ಅದನ್ನ ನಾವು ಭುಜಪತ್ರೆ ಅಂತ ಹೇಳ್ತೀವಿ. ಭುಜಪತ್ರೆ ತರ ಅದು ಇದು ಬರುತ್ತೆ, ಎಲೆ ಬರುತ್ತೆ. ಆ ಎಲೆನಲ್ಲಿ ಬರ್ದಿದ್ದಾರೆ. ಅದು ಹಳೆಗನ್ನಡದಲ್ಲಿದೆ. ಒಂದು ಹೊಸ ಕನ್ನಡದ್ದು ಬುಕ್ ತಂದಿಟ್ಕೊಂಡಿದ್ದೀನಿ. ಅಲ್ಲಿ ನೋಡೋದು ಇದಕ್ಕೆ ಕನ್ವರ್ಟ್ ಮಾಡ್ತೀನಿ. ಅದನ್ನ ಇದು ಬರ್ಕೊಳ್ತೀನಿ, ಟ್ರಾನ್ಸ್ಲೇಷನ್ ಮಾಡ್ಕೋತೀನಿ. ನನ್ಗೆ ಯಾವ ಯಂತ್ರಗಳು ಬೇಕು ಆ ಟೈಮ್ಗೆ ಅದನ್ನ ಸೊ ಅದು ಅಂದ್ರೆ ಟ್ರಾನ್ಸ್ಲೇಷನ್ ಮಾಡಿರೋ ಪುಸ್ತಕ ನೋಡ್ಬೋದಾ? ಅದನ್ನ ನೋಡ್ಬೋದು. ಸೊ ನೆಕ್ಸ್ಟ್ ಅದನ್ನಾದ್ರೂ ತೋರಿಸಿ ನೀವು. ಓಕೆ ಸರ್. ಅದರಲ್ಲಿ ಯಾವ ತರ ವಿಚಾರಗಳೈತೆ ನಮ್ಮ ವೀಕ್ಷಕರಿಗೆ? ಕೆಲವು ಮಂತ್ರಗಳಿದೆ, ಕೆಲವು ಮಂತ್ರಗಳನ್ನು ಬರ್ಕೊಂಡಿದ್ದೀನಿ. ತಾಯಿ ಆರಾಧನೆ ಮಾಡೋ ಯಂತ್ರ ಬರ್ತಿದ್ದೀನಿ ಸುಮಾರು. ಆಮೇಲೆ ಮತ್ತೆ ಈ ಇಂದ್ರಜಾಲ ಮಹೇಂದ್ರ ಜಾಲಕ್ಕೆ ಸಂಬಂಧಪಟ್ಟ ಮಂತ್ರಗಳು, ಅಲ್ಲಿನ ಕಡ್ದು ಇದಿದೆ, ಯಕ್ಷಿಣಿ ವಿದ್ಯೆಗೆ ಸಂಬಂಧಪಟ್ಟ ಮಂತ್ರಗಳು ಎಲ್ಲ. ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡ್ಕೊಂಡಿದ್ದೀನಿ. ಹಳೆಗನ್ನಡದಿಂದ ಕನ್ನಡಕ್ಕೆ ನಿಮ್ಗೆ ಅರ್ಥ ಆಗುತ್ತೆ? ನಮ್ಗೆ ಅರ್ಥ ಆಗುತ್ತೆ. ಓಕೆ ಓಕೆ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಇನ್ನೂ ಮಾತಾಡೋಣ, ಇನ್ನೂ ಬೇರೆ ವಿದ್ಯೆಗಳ ಬಗ್ಗೆನೂ ಮಾತಾಡೋಣ. ಸರಿ. ಸೊ ವೀಕ್ಷಕರೇ, ಮೇಡಮ್ ಅವ್ರ ವಿಚಾರಗಳು ತುಂಬ ಇಂಟ್ರೆಸ್ಟಿಂಗ್ ಇದೆ. ಸೊ ನೆಕ್ಸ್ಟು ಕೂಡ ಈ ಒಂದು ಶಕ್ತಿ ಸಾಧನೆಗಳು ಅಂದರೆ ಒಂದು ದೈವಗಳನ್ನ ಯಾವ ರೀತಿ ಅವರು ಸಾಧನೆ ಮಾಡ್ಕೊಳ್ಳೋರಿಗೆ ಯಾವೆಲ್ಲ ಒಂದು ನಿಯಮಗಳಿರ್ತವೆ. ಸೊ ಇದ್ರ ಬಗ್ಗೆನೂ ಅವರಲ್ಲಿರೋ ವಿದ್ಯೆಗಳನ್ನ ಕೇಳೋಣ ಅಂತ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡಿಸ್ತೀನಿ. ಸೊ ಮಿಸ್ ಮಾಡಿದ ಎಪಿಸೋಡ್ ನೋಡ್ತವೆ. ನಮಸ್ಕಾರ.